Welcome back to my YouTube channel Learn with Ramya. Today I am teaching you BCom syllabus as per SEP first semester FA. In that first chapter, accounting equation problems. Accounting equation usually assets always equal to liability and capital. So ನೀವು ಪ್ರಾಬ್ಲಮ್ಸ್ ಮಾಡುವಾಗ ಅಸೆಟ್ ಮತ್ತು ಲಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಎರಡು ಈಕ್ವಲ್ ಆಗಿರೋ ಹಾಗೆ ಮಾಡ್ತಾ ಹೋಗಬೇಕು. ಸೊ ಅದರಲ್ಲಿ ನಿಮಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರ್ತಾರೆ. ಅವುಗಳನ್ನ ನೀವು ಅಸೆಟ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ಲಯಾಬಿಲಿಟಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ನೋಡಿಕೊಂಡು ಅವುಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಓಕೆ, ಸೊ ನಾನು ಒಂದೇ ಟ್ರಾನ್ಸಾಕ್ಷನ್ಗಳು ಹೇಳ್ತಾ ಅದನ್ನು ಹೇಗೆ ಬರೀಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ನಮಗೆ ಫಸ್ಟು ಕಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 1,20,000 ಅಂತ ಇದೆ. ಸೊ ಒಬ್ಬ ಪರ್ಸನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಕ್ಯಾಶ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂತಂದರೆ ಅವ್ನಿಗೇನಾಗುತ್ತೆ, ಟ್ರಾನ್ಸಾಕ್ಷನ್ನು ಅಸೆಟ್ ಇನ್ಕ್ರೀಸ್ ಆಗುತ್ತೆ, ಅದ್ರ ಜೊತೆಗೆ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀವು ಸೊಲ್ಯೂಷನ್ ಬರೆಯುವಾಗ ಫಸ್ಟು ಹೆಡಿಂಗ್ ಎಫೆಕ್ಟ್ ಆಫ್ ಟ್ರಾನ್ಸಾಕ್ಷನ್ ಆನ್ ಅಸೆಟ್ ಆ್ಯಂಡ್ ಲಯಾಬಿಲಿಟಿ ಆ್ಯಂಡ್ ಕ್ಯಾಪಿಟಲ್ ಅಂತ ಬರೆದು, ಸೊ ಫಾರ್ಮ್ಯಾಟ್ ನೋಡಿ, ಸೀರಿಯಲ್ ನಂಬರ್, ಟ್ರಾನ್ಸಾಕ್ಷನ್, ಎಫೆಕ್ಟ್, ಅಸೆಟ್ ಇಸ್ ಈಕ್ವಲ್ ಟು ಲಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಅಂತ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ ಕಮೆನ್ಸ್ ಬಿಸ್ನೆಸ್ ಕ್ಯಾಶ್ ರುಪೀಸ್ 1,20,000. ಸೊ ಇದರಲ್ಲಿ ಈ ಥರ ಟ್ರಾನ್ಸಾಕ್ಷನ್ಸ್ ಬಂದಾಗ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಕ್ಯಾಶ್ ಇನ್ಕ್ರೀಸ್ ಆಗಿದೆ, ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಅಸೆಟಲ್ಲಿ 1,20,000 ಅಂತ ಬರೀತೀವಿ, ಲಯಾಬಿಲಿಟಿ ಇಲ್ಲಿ ಏನೂ ಇಲ್ಲ, ಸೊ ಹಾಗಾಗಿ 0. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ, ಹಾಗಾಗಿ 1,20,000 ಅಂತ ಬರೀತೀವಿ. ಸೊ ಈಗ ಅಸೆಟಲ್ಲಿ 1,20,000 ಇದೆ, ಸೊ ಕ್ಯಾಪಿಟಲಲ್ಲಿ 1,20,000 ಇದೆ. ಸೊ ಟೋಟಲ್ ಅಸೆಟ್ ಇಸ್ ಈಕ್ವಲ್ ಟು ಲಯಾಬಿಲಿಟಿ, ದಟ್ ಈಸ್ ಕ್ಯಾಪಿಟಲ್ ಈಕ್ವಲ್ ಆಗಿದೆ ಫಸ್ಟ್ ಟ್ರಾನ್ಸಾಕ್ಷನಲ್ಲಿ. ಅಂದರೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಪರ್ಚೇಸ್ಡ್ ಅಸೆಟ್, ಸೆಕೆಂಡ್ ಪರ್ಚೇಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್ 25,000 ಅಂತ ಇದೆ. ಸೊ ನಾವು ಇವಾಗ ಅಸೆಟ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ, ಕ್ಯಾಶ್ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಂದರೆ ಪರ್ಚೇಸ್ ಮಾಡುವಾಗ ಒಂದಷ್ಟು ಗೂಡ್ಸ್ ನಮಗೆ ಇನ್ಕಮಿಂಗ್ ಆಗುತ್ತೆ ಮತ್ತು ಕ್ಯಾಶ್ ನಮ್ಮಿಂದ ಔಟ್ಸೈಡ್ ಹೋಗುತ್ತೆ. ಸೊ ಹಾಗಾಗಿ ಸೊ ಟ್ರಾನ್ಸಾಕ್ಷನ್ಸ್ ನೋಡಿ, ಸೆಕೆಂಡ್ ಒನ್ ಪರ್ಚೇಸ್ ಅಸೆಟ್ಸ್ ಫಾರ್ ಕ್ಯಾಶ್ 2,50,000, ಇಟ್ ಇನ್ಕ್ರೀಸಸ್ ದ ಅಸೆಟ್. ಸೊ ಹಾಗಾಗಿ ಅಸೆಟಲ್ಲಿ 25,000ನ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟು ಇನ್ ಕ್ಯಾಶ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಸೊ ಕ್ಯಾಶ್ ಕೊಟ್ಟು ನಾವು ಪರ್ಚೇಸ್ ಮಾಡ್ತಿರೋದ್ರಿಂದ ಕ್ಯಾಶ್ ಮೈನಸ್ ಆಗುತ್ತೆ. ಸೊ ಪ್ಲಸ್ 25,000 ಮೈನಸ್ 25,000 ನಾವು ಇಲ್ಲಿ ಬರೀತೀವಿ ಅಸೆಟಲ್ಲಿ. ಆ್ಯಂಡ್ ದೆರ್ ಇಸ್ ನೋ ಚೇಂಜಸ್ ಇನ್ ಲಯಾಬಿಲಿಟಿ ಆ್ಯಂಡ್ ಕ್ಯಾಪಿಟಲ್ ಮೇಲೆ ಲಯಾಬಿಲಿಟಿ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಇಲ್ಲ. ಸೊ ಹಾಗಾಗಿ ಸೊ 1,20,000ಗೆ ಪ್ಲಸ್ 25,000ನ ಆ್ಯಡ್ ಮಾಡಿ ಮೈನಸ್ 25,000ನ ಲೆಸ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಇದೆರಡು ಕ್ಯಾನ್ಸಲ್ ಆಗುತ್ತೆ. ಸೊ 1,20,000 ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ಅಸೆಟ್ ಇವಾಗ 1,20,000 ಇದೆ ಆ್ಯಂಡ್ ಲಯಾಬಿಲಿಟಿ ಕೂಡ 1,20,000 ಇದೆ, ದಟ್ ಈಸ್ ಕ್ಯಾಪಿಟಲ್. ಓಕೆ, ಆ್ಯಂಡ್ ಥರ್ಡ್ ಟ್ರಾನ್ಸಾಕ್ಷನ್ ಸೋಲ್ಡ್ ಅಸೆಟ್ಸ್ ಫಾರ್ ರುಪೀಸ್ 10,000 ಫಾರ್ 12,000 ಅಂತ ಇದೆ. ಸೊ ಸೋಲ್ಡ್ ಅಸೆಟ್ ಆಫ್ ರುಪೀಸ್ 10,000 ವರ್ತ್ ರುಪೀಸ್ ಅಸೆಟ್ನ ನಾವು 12,000ಗೆ ಸೇಲ್ ಮಾಡ್ತಾ ಇದ್ದೀವಿ. ಸೊ ಟ್ರಾನ್ಸಾಕ್ಷನ್ ನೋಡಿ, ಥರ್ಡ್ ಒನ್ ಸೋಲ್ಡ್ ಅಸೆಟ್ ಆಫ್ ರುಪೀಸ್ 10,000 ಫಾರ್ 12,000. ಸೊ ನಾವು ಇವಾಗ ಅಸೆಟ್ನ ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಇನ್ಕ್ರೀಸಿಂಗ್ ದ ಕ್ಯಾಶ್ ಆ್ಯಂಡ್ ಇಟ್ ಈಸ್ ಡಿಕ್ರೀಸಿಂಗ್ ದ ಅಸೆಟ್ ಆ್ಯಂಡ್ ಇಟ್ ಈಸ್ ಇನ್ಕ್ರೀಸಿಂಗ್ ದ ಕ್ಯಾಪಿಟಲ್. ಸೊ ಇನ್ಕ್ರೀಸಿಂಗ್ ದ ಕ್ಯಾಶ್ ಯಾಕೆ ಅಂತ ಅಂದರೆ ನಾವು ಸೇಲ್ ಮಾಡಿದಾಗ ನಮ್ಗವರು ಏನು ಮಾಡ್ತಾರೆ, ಕ್ಯಾಶ್ಗಳನ್ನ ಪೇಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಮಗೆ 12,000 ರುಪೀಸ್ ನಮಗೆ ಕ್ಯಾಶ್ ಬರುತ್ತೆ. ಆ್ಯಂಡ್ ಅಸೆಟ್ ಎಷ್ಟು ರುಪೀಸು ನಾವು ಸೇಲ್ ಮಾಡಿರೋದು ಅಂದರೆ 10,000 ವರ್ತ್ ರುಪೀಸ್ ಅಸೆಟ್ಸ್ನ ಸೇಲ್ ಮಾಡಿದ್ದೀವಿ. ಸೊ ಅಸೆಟ್ ನಮ್ಮಿಂದ ಹೋಗ್ತಿರೋದ್ರಿಂದ ಅದು ನಮಗೆ ಮೈನಸ್ ಆಗಬೇಕು. ಆ್ಯಂಡ್ ನೆಕ್ಸ್ಟು ನಮಗೆ ಕ್ಯಾಪಿಟಲ್ ಯಾಕೆ ಇಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಅಂದರೆ ಇಲ್ಲಿ 10,000 ಇರೋ ಅಸೆಟ್ನ 12,000ಗೆ ಸೇಲ್ ಮಾಡಿದಾಗ ನಮಗೆ ಪ್ರಾಫಿಟ್ ಆಗಿರುತ್ತೆ. ಸೊ ನಮಗೆ ಪ್ರಾಫಿಟ್ ಬಂದರೆ ನಾವು ಕ್ಯಾಪಿಟಲ್ಗೆ ಹ್ಯಾಡ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಹಾಗಾಗಿ ಸೊ 1,20,000 ಮೈನಸ್ ಆಫ್ 10,000 ಮಾಡಿದ್ರೆ 1,10,000 ಪ್ಲಸ್ 12,000 ಮಾಡಿದ್ರೆ 1,22,000 ಬರುತ್ತೆ. ಸೊ ಇಲ್ಲಿ 1,22,000, ಇಲ್ಲಿ 1,20,000ಗೆ 2,000 ಆ್ಯಡ್ ಮಾಡಿದ್ರೆ 1,22,000 ಬರುತ್ತೆ. ಸೊ ಇದು ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒನ್ ಸೋಲ್ಡ್ ಅಸೆಟ್ಸ್ ಆಫ್ 5,000 ಫಾರ್ ರುಪೀಸ್ 4,000 ಅಂತ ಇದೆ. ಸೊ ಈಗ ಅಸೆಟ್ 5,000 ಇರೋದನ್ನ 4,000ಗೆ ಸೇಲ್ ಮಾಡ್ತಿದ್ದಾರೆ, ಅಂದರೆ 1,000 ಲಾಸಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅದು ಟ್ರಾನ್ಸಾಕ್ಷನ್ ನೋಡಿ, ಸೋಲ್ಡ್ ಅಸೆಟ್ಸ್ ಆಫ್ ರುಪೀಸ್ 5,000 ಫಾರ್ 4,000. ಸೊ ಇದು ಫಸ್ಟು ನಿಮಗೆ ಕ್ಯಾಶ್ನ ಇನ್ಕ್ರೀಸ್ ಮಾಡ್ತದೆ, ನೆಕ್ಸ್ಟ್ ಅಸೆಟ್ಸ್ನ ಡಿಕ್ರೀಸ್ ಮಾಡ್ತಾ ಇದೆ ಆ್ಯಂಡ್ ಈಗ ಕ್ಯಾಪಿಟಲ್ನ ಡಿಕ್ರೀಸ್ ಮಾಡ್ತಾ ಇದೆ. ಸೊ ಕ್ಯಾಶ್ನ ಹೇಗೆ ಇನ್ಕ್ರೀಸ್ ಮಾಡುತ್ತೆ ಅಂತ ಅಂದರೆ ಸೊ ನೀವು ಅಸೆಟ್ಸ್ನ ಸೇಲ್ ಮಾಡಿದಾಗ ನಿಮಗೆ ಕ್ಯಾಶ್ ಬರುತ್ತೆ. ಸೊ ಆ ಕ್ಯಾಶ್ ಎಷ್ಟು ಬಂದಿದೆ ನಿಮಗೆ 4,000 ರುಪೀಸ್ ಕ್ಯಾಶ್ ಬಂದಿದೆ ಆ್ಯಂಡ್ ನಿಮ್ಮಿಂದ
ಅಸೆಟ್ಟು 5000 ರುಪೀಸ್ ಬೇರೆಯವ್ರಿಗೆ ಹೋಗಿರುತ್ತೆ, ಹಾಗಾಗಿ ಇದನ್ನು ಮೈನಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಕ್ಯಾಪಿಟಲ್ ಇಲ್ಲಿ ಯಾಕೆ ಲೆಸ್ ಆಗಿದೆ ಅಂತ ಅಂದರೆ 5000 ಇರೋ ಅಸೆಟ್ಸ್ನ 4000ಗೆ ಸೆಲ್ ಮಾಡಿದ್ರೆ ನಿಮ್ಗೆ ಯೂಶಲಿ 1000 ಲಾಸ್ ಆಗುತ್ತೆ. ಸೊ ಆ 1000ನ ಏನು ಮಾಡಬೇಕು, ಕ್ಯಾಪಿಟಲಿಂದ ಲೆಸ್ ಮಾಡ್ಕೊಳ್ಬೇಕು. ಸೊ ಈಗ 1,22,000ಗೆ 4000ನ ಆ್ಯಡ್ ಮಾಡಿಕೊಂಡು ಮೈನಸ್ 5000 ಮಾಡಿಕೊಂಡ್ರೆ ನಿಮಗೆ 1,21,000 ಬರುತ್ತೆ. ಸೊ ಇಲ್ಲಿ 1,22,000 ಇದೆ, ಅದರಲ್ಲಿ ಮೈನಸ್ 1000 ಮಾಡಿಕೊಂಡ್ರೆ 1,21,000 ಬರುತ್ತೆ. ಸೊ ಅಸೆಟ್ಸ್ ಈಕ್ವಲ್ ಟು ಲಯಾಬಿಲಿಟಿ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ಫಿಫ್ತ್ ಒನ್, ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಫಾರ್ ₹1000 ಅಂತ ಇದೆ. ಸೊ ಗೂಡ್ಸ್ ಡಿಸ್ಟ್ರಾಯ್ ಆಗಿದೆ, ಆವಾಗ ಟ್ರಾನ್ಸಾಕ್ಷನ್ ಏನಾಗುತ್ತೆ ನೋಡಿ. ಗೂಡ್ಸ್ ಡಿಸ್ಟ್ರಾಯ್ ಬೈ ಫೈರ್ ₹1000. ಸೊ ದಟ್ ಡಿಕ್ರೀಸ್ ದ ಸ್ಟಾಕ್ ಆ್ಯಂಡ್ ಡಿಕ್ರೀಸ್ ದ ಕ್ಯಾಪಿಟಲ್. ಸೊ ಒಂದಷ್ಟು ಸ್ಟಾಕ್ ನಮ್ಮ ಹತ್ರ ಏನಿತ್ತು ಅದರಲ್ಲಿ 1000 ಅಷ್ಟು ಡಿಸ್ಟ್ರಾಯ್ ಆಗಿದೆ. ಸೊ ಹಾಗಾಗಿ ಸ್ಟಾಕ್ ನಮಗೆ 1000 ಲೆಸ್ ಆಗುತ್ತೆ. ಅದೇ ಥರ ಕ್ಯಾಪಿಟಲ್ ಲಾಸ್ ಆಗಿರೋದ್ರಿಂದ ಕ್ಯಾಪಿಟಲ್ ಕೂಡ 1000 ರುಪೀಸ್ ಲೆಸ್ ಆಗಬೇಕು. ಸೊ 1,21,000ಅಲ್ಲಿ 1000 ಲೆಸ್ ಮಾಡಿದ್ರೆ 1,20,000 ಆ್ಯಂಡ್ 1,21,000ಅಲ್ಲಿ 1000 ಲೆಸ್ ಮಾಡಿದ್ರೆ 1,20,000. ರಿಮೈನಿಂಗ್ ಎಂಟ್ರೀಸ್ ಆರ್ ಇನ್ ನೆಕ್ಸ್ಟ್ ವಿಡಿಯೋಸ್. ಡೂ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋಸ್ ಚಾನಲ್ಸ್. ಥ್ಯಾಂಕ್ ಯು.